ಈಗ ನಿಮಗೆ 4,000 ಅಂದರೆ ಎಷ್ಟು ಜನ 9,834 ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆಯಲ್ಲ, ಅಷ್ಟೂ ಜನರಿಗೆ ಲ್ಯಾಪ್ಟಾಪ್ಗಳನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ಈಗ ಮೊದಲನೇ ಹಂತದಲ್ಲಿ 4,000 ಲ್ಯಾಪ್ಟಾಪ್ಗಳನ್ನು ಕೊಡ್ತಾ ಇದ್ದೀವಿ. ಇನ್ನು ಉಳಿದವ್ರಿಗೂ ಕೊಡ್ತೀವಿ. ಯಾಕಂತಂದರೆ ಆನ್ಲೈನ್ ಮೂಲಕ ದಾಖಲಾತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಭಾಳ ಜನ ನಾನು ಎಲ್ಲರೂ ಹೇಳಲ್ಲ, ಈ ಬ್ಲ್ಯಾಕ್ ಶೀಪ್ಗಳು ಎಲ್ಲ ಕಡೆ ಇರ್ತವೆ. ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡ್ತಕ್ಕಂಥ, ಕಿರುಕುಳ ಕೊಡ್ತಕ್ಕಂಥ, ಲಂಚ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಇದನ್ನು ಆಗಬಾರದು. ಭಾಳ ಜನ ಸಣ್ಣ ಹಿಡುವಳಿದಾರರೇ ಜಾಸ್ತಿ ಇರೋದು. ಸಣ್ಣ ಹಿಡುವಳಿದಾರರೇ ಜಾಸ್ತಿ. ಯಾಕಂತಂದರೆ ಈಗ ಎಲ್ಲ ಕುಟುಂಬಗಳು ಪಾರ್ಟಿಷನ್ ಆಗಿ 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 ಸ್ಮಾಲ್ ಹೋಲ್ಡರ್ಸೇ ಜಾಸ್ತಿ ಇರೋದು. ಮೊದಲು ದೊಡ್ಡ ದೊಡ್ಡ ರೈತರುಗಳೆಲ್ಲ ಇರ್ತಿದ್ರು, ದೊಡ್ಡ ಹಿಡುವಳಿದಾರರೆಲ್ಲ ಇರ್ತಾಯಿದ್ರು. ಈಗ ಹಂಗಿರೋದಿಲ್ಲ. 1 ಎಕರೆ 2 ಎಕರೆ 3 ಎಕರೆ ಇವರೇ ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅದರಿಂದ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು. ಮತ್ತು ವ್ಯವಸಾಯ ಇದೆಯಲ್ಲ, ಲಾಭದಾಯಕವಾದಂಥ ಕಸಬು ಏನಲ್ಲ, ಲಾಭದಾಯಕ ಕಸಬಲ್ಲ. ನಾವು ಈ ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಅನ್ನದಾತರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗಿರಬೇಕು. ಅನ್ನದಾತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗಿರಬೇಕು. ಆ ಅರಿವಿದ್ರೆ ಭಾಳ ಅನುಕೂಲ ಆಗ್ತದೆ. ನೀವು ಯಾಕೆಂತಂದರೆ ಪ್ರತಿಯೊಬ್ಬರು ಕೂಡ ನಾನು ಏನು ಮಾಡಿದೆ ನಾಡಿಗೆ ಆ ಪ್ರಶ್ನೆ ಹಾಕಬೇಕು. ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥದ್ದೇ ಈ ನಾಡಿಗೆ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅದು ನಿಮ್ಮ ಅರಿವಿಗಿದ್ದರೆ ಭಾಳ ಸಂತೋಷ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ, ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ. ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸ್ಕೋಬೇಕು. ಅದು ರೈತರಿಗೆ ಪರವಾಗಿ ಮಾಡ್ತಕ್ಕಂಥ ಕೆಲಸ. ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಇದೆ, ಲ್ಯಾಂಡ್ ಬೀಟ್, ಭೂಮಿ ಬೀಟ್ ಅಂತ ಇದೆ. ನಾನು ಈ ನಮ್ಮೂರಿಗೆ BSc ಆದಮೇಲೆ 1 ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಊರಿಗೆ ಹೊಟ್ಟೋಗ್ಬಿಟ್ಟಿದೆ. ಊರಿನಲ್ಲಿ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗೋಗಿದ್ದೆ. ನಾನು ಸ್ವತಃ ವ್ಯವಸಾಯ ಮಾಡೋಕ್ಕೆ ಹೋಗ್ತಿದ್ದೆ. BSc ಆದಮೇಲೆ ಲಾ ಸೇರೋಕ್ಕೂ ಮುಂಚಿತವಾಗಿ ನಾನೇ ಸ್ವತಃ ವ್ಯವಸಾಯ ಮಾಡ್ತಿದ್ದೆ. ನಮ್ಮೂರು ಪಕ್ಕದೂರವನು ಅಲ್ಲ, ನಮ್ಮೂರವನು ನಮ್ಮ ಜಮೀನು ಪಕ್ಕದಲ್ಲಿ ಇದೆಯಲ್ಲ, ಉತ್ಬಿಟ್ಟವನೇ, 2 ಅಡಿ ಅತಿಕ್ರಮಣ ಮಾಡ್ಕೊಬಿಟ್ಟವನೇ. ನಾನೇನು ಮಾಡಿದೆ, ಅವನ ಜಮೀನು ಸೇರಿಸಿ 3 ಅಡಿ ಉತ್ಬಿಟ್ಟೆ. ನೋಡೋಣ ಇದು ನ್ಯಾಯ ಆಗಲಿ ಅಂತೇಳಿ ನಾನು 2 ಅಡಿ ನಮ್ಮ ಜಮೀನು ಉತ್ಬಿಟ್ಟಿದ್ರು ಅವನು. ಆಮೇಲೆ ಅವನದು 1 ಅಡಿ ಸೇರಿಸಿ ಉತ್ಬಿಟ್ಟೆ ನಾನು. ಆಗ ಅವನು ಅಲ್ಲೇ ಪಕ್ಕದಲ್ಲೇ ಬಂದು ಜಗಳ ಮಾಡದ ನನಗೆ. ನಡಿ, ಹೌದಪ್ಪ, ನಾವು ಉತ್ತಿರೋದು ನಿಜ, ನೀನು ಉತ್ತಿದ್ದೆ, ನೀನು ನಮ್ಮ ಜಮೀನು ಅತಿಕ್ರಮಣ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ನಾವು ಉತ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಆಮೇಲೆ ಪಂಚಾಯತಿ ನಡೀತು ನಮ್ಮ ಊರಿನಲ್ಲಿ, ನನಗೆ ಅವನಿಗೆ ಪಂಚಾಯತಿ ನಡೀತು. ನಂದೇ ತಪ್ಪು ಅಂತ ಮಾಡಿಬಿಟ್ರು ನಮ್ಮ ಪಂಚಾಯತಿನಲ್ಲಿ. ಊರು ಬಿಡ್ಬಿಟ್ಟೆ ನಾನು. ಆಮೇಲೆ ಒಂದು 6 ತಿಂಗಳು ಊರಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ. ಆಮೇಲೆ 6 ತಿಂಗಳು ಮೈಸೂರು ಬಂದ್ಬಿಟ್ಟೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಈ ಭೂಮಿ ಬೀಟ್ ಇದೆಯಲ್ಲ,
ಕೆಲವರಿಗೆ ಚಟ ಇದು ಪಕ್ಕದ ಜಮೀನ ಉತ್ಕೊಳ್ಳೋದು. ಅದು ಅವ್ರಿಗೆ ನಿದ್ದೆ ಬರೋಲ್ಲ ಅಲ್ದೇವ್ರೆ ಪಕ್ಕ ಜಮೀನ ಹುಡ್ದೆ ಹೋದ್ರೆ. ಸೊ ಆ ಥರ ಅದಕ್ಕೆ ಭೂಮಿ ಬೀಟ್ ಅಂತ, ಲ್ಯಾಂಡ್ ಬೀಟ್ ಅದು ಮಾಡೋದ್ರಿಂದ ಭಾಳ ಅನುಕೂಲ ಆಗ್ತದೆ. ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ, ಸರ್ವೆ ಮಾಡಿದ್ರೆ, ಕಲ್ಲು ಇಟ್ಕೊಟ್ರೆ ಕರೆಕ್ಟಾಗಿ ನೆಮ್ಮದಿ ಮತ್ತು ಶಾಂತಿ ಹಳ್ಳಿಗಳಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ನನ್ನ ಉದಾಹರಣೆ, ಇದು ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಆದ್ದರಿಂದ ನೀವು ಭಾಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂಥ ಅಗತ್ಯತೆಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ 1000 ಜನ ವಿಲೇಜ್ ಅಕೌಂಟೆಂಟ್ಗಳು ನೇಮಕಾತಿ ಪತ್ರ ಪಡ್ಕೊಳ್ಳೋರಿದ್ರೆ ಅವರು 2-3 ಜನ, 2 ಜನ, 3 ಜನ ಎಲ್ಲ ಬಂದಿದ್ದೀರಿ ಅಲ್ವಾ? ಯಾರ್ಯಾರು ಕೈ ಎತ್ತಿ ನೋಡೋಣ ನಿಮಗೆ ಕೆಲಸ ಸಿಕ್ಕಿರೋರು. ಇನ್ನು ಬಾಕಿಯವರೆಲ್ಲ ಅವ್ರ ಜೊತೆ ಬಂದಿರೋರು. ಕೆಲವು ಅಧಿಕಾರಿಗಳು ಬಂದಿದ್ದಾರೆ, ಕೆಲವರೆಲ್ಲ ಅವರ ಮನೆಯವರೆಲ್ಲ ಕುಟುಂಬದವರೆಲ್ಲ ಬಂದಿದ್ದೀರಿ. ಕೆಲವು ಮದುವೆ ಆಗಿದ್ದೀರಿ ಅಂತ ಅನಿಸುತ್ತೆ, ಕೆಲವರು ಮದುವೆ ಆಗದಿದ್ದವರು ಇರ್ಬೋದು. ಈಗ ಸ್ವಲ್ಪ ನಿಮ್ಮ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಅಲ್ವಾ? ಎಲ್ಲ ಸರ್ಕಾರಿ ಕೆಲಸ ಸಿಕ್ಕಿದೆ, ಆಮೇಲೆ ಒಂದು ಭಾವನೆ ಇದೆ, ಏನಾರು ಆಗಲಿಪ್ಪ ಒಂದು ಸರ್ಕಾರಿ ಕೆಲಸ ಸಿಕ್ಬಿಡ್ಲಿ ಅಂತ ಭಾವನೆ ಇದೆ. ಅಂದರೆ ಸರ್ಕಾರದಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ, ನಡ್ಕೊಂಡು ಹೋಗುತ್ತೆ ಹೆಂಗಾದ್ರು, ಆ ಥರ ಒಂದು ಭಾವನೆ. ಅದು ನಿಜ ಅಂತ ಅಲ್ಲ ನಾನು ಹೇಳೋದು, ಭಾವನೆ ಆ ಥರ ಇದೆ. ಸೊ ಅದೇನೇ ಆಗಲಿ ಆ ಭಾವನೆಯನ್ನು ತೊಡೆದಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ರಿಗೂ ಆಯುಸ್ಸು ಆರೋಗ್ಯ ಸಿಕ್ಕಲಿ, ನಿಮ್ಮ ಕುಟುಂಬ ವರ್ಗದವ್ರಿಗೂ ಸಿಕ್ಕಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.